ನೋಡಿ, ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಅಲ್ಲ. ಈಗ ಇಲ್ಲಿವರೆಗೆ ಏನಾಗಿದೆ, ನಮ್ದೇನು ನೋವಿದೆ, ಆ ನೋವಿಗೆ ಸ್ಪಂದನ ಮಾಡಲಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ನಿರ್ಲಕ್ಷ್ಯ ಅಂತಾನೆ ಅರ್ಥ. ಅದನ್ನೇ ನಾವು ಕೇಳ್ತಿರೋ. ಅವ್ರಿಗೆ ಎಲ್ಲೂ ಒಂದು ರೀತಿಯ ಏನೋ ಒಂದು ಸಾಫ್ಟ್ ಹಿಂದುತ್ವ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಇಲ್ಲಾಂದ್ರೆ ಇವ್ರಿಗೆ ಏನ್ರಿ ಪ್ರವೋಕ್ ಆಗಿ ಬೀದಿಯಲ್ಲಿ ಎಲ್ಲ ಬೇಕಾಬಿಟ್ಟು ಇವರು ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾರೆ. ಕೊಳ್ತೇನೆ, ಬಡಿತೇನೆ, ಇನ್ನೊಂದು 2 ದಿನದಲ್ಲಿ ಇನ್ನೊಂದು ಹೆಣ ಹೋಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇವರಿಗೇನು ಕಿವಿ ಕೇಳುವುದಿಲ್ವಾ? ಪೊಲೀಸ್ ಇಲಾಖೆಗೇನು ಕಿವಿ ಕೇಳುವುದಿಲ್ವಾ? ಇವತ್ತು ಖಾಲಿ ಪೊಲೀಸ್ ಇಲಾಖೆಯಲ್ಲಿ DCP ಆಗಲಿ, ಕಮಿಷನರ್ ಆಗಲಿ ಚೇಂಜ್ ಮಾಡಿದರೆ ಪ್ರಯೋಜನ ಇಲ್ಲ. ತಳಮಟ್ಟದ ಪೊಲೀಸರನ್ನು ಈ ಜಿಲ್ಲೆಯಿಂದ ಓಡಿಸಬೇಕು. ತಳಮಟ್ಟದ ಪೊಲೀಸರನ್ನು ಈ ಜಿಲ್ಲೆಯಿಂದ ಓಡಿಸಿದರೆ ಮಾತ್ರ ಈ ಜಿಲ್ಲೆ ನೆಮ್ಮದಿಯ ವಾತಾವರಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ. ಇಲ್ದಿದ್ರೆ ಇದು ಹೀಗೆ ಮುಂದುವರಿತದೆ. ಹಾಗಾಗಿ ನಾವು ಇನ್ನೂ ಕೂಡ ಕಡಾಖಂಡಿತವಾಗಿ ನಮ್ಮ ಸರ್ಕಾರಕ್ಕೆ ನಾವೇ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದನ್ನು ಆದಷ್ಟು ಬೇಗ ಇಲ್ಲಿಯ ಪೊಲೀಸ್ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು. ಯಾರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವರನ್ನು ತೆಗೆದು ಒಳಗೆ ಹಾಕಬೇಕು. ಬರ್ಲಿ ಅವರು. ನಮ್ಮ ನಿರ್ಧಾರ ಯಾವಾಗಲೂ ಅಚಲಾಗಿದೆ. ಅವರು ಬರ್ಲಿ, ಅವರು ನಾವಿದ್ದಲ್ಲಿ ಬರ್ಲಿ, ನಾವಿದ್ದಲ್ಲಿ ಬಂದು ನಮ್ಮ ಏನು ನೋವಿದೆ ಅದನ್ನು ಕೇಳ್ಕೊಳ್ಳಿ. ಅವರಿದ್ದಲ್ಲಿ ನಾವು ಹೋಗುದಿಲ್ಲ.